ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭ ಮುಂಚಾನೆ ಪ್ರಿಯರೇ. ದೇವರು ನಮಗೆ ಹೊಸ ದಿನವೂ ಈ ಒಂದು ವಾಕ್ಯವನ್ನ ಹೇಳುವುದಕ್ಕಾಗಿ, ನಿಮ್ಮ ಜೊತೆಯಲ್ಲಿ ಕೂಡಿಕೊಂಡು ಆರಾಧನೆಯನ್ನು ಮಾಡುವುದಕ್ಕಾಗಿ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುತ್ತೇನೆ. ಬನ್ನಿ ಪ್ರಿಯರೇ, ಮುಂದುವರೆದು ದೇವರ ಉಪಕಾರಗಳನ್ನ ನಾವು ನೆನೆಸಿಕೊಂಡವರಾಗಿ ಈ ಒಂದು ಮುಂಚಾನೆ ವೇಳೆಯಲ್ಲಿ ಆತನ ಮುಖ ದರ್ಶನವನ್ನು ಬಯಸುತ್ತಾ ನಾವೆಲ್ಲರೂ ಸೇರಿ ಆತನನ್ನ ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಸ್ವಲ್ಪ ಸಮಯಕ್ಕೋಸ್ಕರ ಯೇಸುವೇ ನಮಗೆ ಸ್ತೋತ್ರ 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 ರಾಜ. ಹಾಲೆಲೂಯಾ ಹಾಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ, ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ. ಹಾಲೆಲೂಯಾ 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 ಹಾಲೆಲೂಯಾ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯರು. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯರು. ಸುವರಗಳ ಸುರಿಸುತ್ತಾರೆ, ಸುಕ್ಷೇಮದಿಂದ ನಮ್ಮ ಕಾಯುತ್ತಾರೆ. ಸುವರಗಳ ಸುರಿಸುತ್ತಾರೆ, ಸುಕ್ಷೇಮದಿಂದ ನಮ್ಮ ಕಾಯುತ್ತಾರೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ, ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ, ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ನಮ್ಮ ಯೇಸುವಿಗೆ. ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಮ್ಮನ್ನು ನಾವೇ ಒಂದು ಸಜೀವವಾದ ಯಜ್ಞವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಮುಂದುವರೆದು ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮ ಜೊತೆಯಲ್ಲಿ ಮಾತನಾಡಪ್ಪ ಕರ್ತನೆ. ದೇವರೇ, ನಮ್ಮನ್ನ ಧೈರ್ಯಪಡಿಸು. ನಿಮಗೋಸ್ಕರ ನಾವು ಜೀವಿಸುವುದಕ್ಕಾಗಿ ದೇವರೇ, ನಮ್ಮನ್ನ ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್. ಹಾಲೆಲೂಯಾ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ದೇವರ ವಾಕ್ಯವನ್ನ ಸ್ವಲ್ಪ ಸಮಯಕ್ಕೋಸ್ಕರ ಧ್ಯಾನಿಸಿಕೊಳ್ಳೋಣ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನದ 2ನೇ ಭಾಗ. ಆದಿಕಾಂಡ 39ನೇ ಅಧ್ಯಾಯದ 9ನೇ ವಚನದ 2ನೇ ಭಾಗ. ಜೆನೆಸಿಸ್ ಚಾಪ್ಟರ್ 39 ವರ್ಸ್ 9 ಓದಿಕೊಳ್ಳೋಣ. 2ನೇ ಭಾಗದಲ್ಲಿ, ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹಾಲೆಲೂಯಾ. ಇಲ್ಲಿ ಯೋಸೇಫನ ಬಗ್ಗೆ ಬರೆಯಲ್ಪಟ್ಟಿದೆ. ಯೋಸೇಫನಿಗೆ ತನ್ನ ಪೋಟಿಫರನಾದಂತ ಹೆಂಡತಿ ಪಾಪವನ್ನ ಮಾಡುವುದಕ್ಕಾಗಿ ಅವನನ್ನ ದಿನಾ ಪೀಡಿಸ್ತಾ ಇರ್ತಾಳೆ. ದಿನ ಪೀಡಿಸ್ತಿರುವಂತ ಸಮಯದಲ್ಲಿ ಒಂದು ದಿನ ಯಾರು ಇಲ್ಲದಂತ ಇರುವಂತ ಸಮಯದಲ್ಲಿ ಪೋಟಿಫರನ ಹೆಂಡತಿ ಮಾತ್ರ ಮನೆಯಲ್ಲಿ ಇರ್ತಾಳೆ. ಆಗ ಏನೋ ಒಂದು ಕೆಲಸಕ್ಕೋಸ್ಕರ ಪೋಟಿಫರನು
ಯೋಸೇಫನ್ ಏನ್ ಮಾಡ್ತಾನೆ, ಫೋಟಿಫರನ ಮನೆಗೆ ಹೋಗ್ತಾನೆ. ಫೋಟಿಫರನ ಮನೆಗೆ ಹೋದಾಗ ಆ ಫೋಟಿಫರನ ಹೆಂಡತಿ ಪಾಪ ಮಾಡುವುದಕ್ಕಾಗಿ ಅವನನ್ನ ಪ್ರೇರೇಪಿಸ್ತಾನೆ. ಬಾ, ಯಾರು ಇಲ್ಲ, ನಾವು ಪಾಪ ಮಾಡೋಣ ಎಂಬುದಾಗಿ ಅವನನ್ನ ಪಾಪ ಮಾಡುವುದಕ್ಕಾಗಿ ಕರೆಯುವಾಗ ಯೋಸೇಫನು ಅಲ್ಲಿ ಪಾಪ ಮಾಡುವುದಕ್ಕಾಗಿ ನಿಂತುಕೊಳ್ಳಲಿಲ್ಲ ಪ್ರಿಯರೇ. ಹಾಲೆಲೂಯ. ಆ ಒಂದು ದೇಶದಲ್ಲಿ ಹೊಸ ದೇಶ ಇರ್ತದೆ, ಹೊಸ ಮನೆ ಇರ್ತದೆ. ಯಾರು ಅವನನ್ನ ಈ ಒಂದು ಪಾಪ ಮಾಡಬಾರ್ದು, ಈ ಒಂದು ಕೃತ್ಯವನ್ನ ನೀನು ಮಾಡಬಾರ್ದು, ದೇವರಿಗೆ ವಿರುದ್ಧವಾದದ್ದು ಎಂಬುದಾಗಿ ಹೇಳುವುದಕ್ಕಾಗಿ ಅವನ ಹತ್ರ ಯಾರು ಇರ್ಲಿಲ್ಲ. ತಂದೆ ತಾಯಿ ಆಗಲಿ, ಅಣ್ಣ ಆಗಲಿ, ಸ್ನೇಹಿತರಾಗಲಿ, ಸಂಬಂಧಿಕರಾಗಲಿ ಯಾರು ಅವನಿಗೆ ಇಂಥ ಕೃತ್ಯವನ್ನ ನೀನು ಮಾಡಬೇಡ, ಇಂಥ ತಪ್ಪು ಮಾಡೋದಾದ್ರೆ ದೇವರಿಗೆ ಆ ಒಂದು ತಪ್ಪು ಇಷ್ಟ ಇಲ್ಲ, ಪಾಪ ಇಷ್ಟ ಇಲ್ಲ ಎಂಬುದಾಗಿ ಹೇಳುವುದಕ್ಕಾಗಿ ಅವನಿಗೆ ಯಾರು ಇರ್ಲಿಲ್ಲ. ಆದ್ರೆ ತನ್ನಷ್ಟಕ್ಕೆ ತಾನು ತನ್ನ ಮನಸ್ಸಿಗೆ ಅವನು ಹೇಳ್ತಾ ಇದ್ದಾನೆ, ಫೋಟಿಫರನ ಹೆಂಡತಿಗೆ ಮುಂದೆ ಹೇಳ್ತಾ ಇದ್ದಾನೆ, ಇಂಥ ದುಷ್ಕೃತ್ಯವನ್ನ ಮಾಡಿ, ನಾನು ಇಂಥ ಮಹಾ ದುಷ್ಕೃತ್ಯವನ್ನ ಮಾಡಿ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ತನ್ನ ಫೋಟಿಫರನ ಹೆಂಡತಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಅನೇಕ ಬಾರಿ ನಮಗೆ ಪಾಪ ಮಾಡುವುದಕ್ಕಾಗಿ ಅವಕಾಶಗಳು ಬಹಳ ಸಿಗ್ತದೆ. ಯೋಸೇಫನಿಗೂ ಕೂಡ ಅವಕಾಶ ಇತ್ತು. ಆ ಪಾಪ ಮಾಡಿದ್ರೆ ಆ ಪಾಪ ಅವಾಗಿಂದ ಅವಾಗ ಮುಚ್ಚಿ ಹೋಗ್ತಾ ಇತ್ತು. ಯಾರು ಅವನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಯಾರು ಅವನ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತ ವೇಳೆಯಲ್ಲೂ ಕೂಡ ದೇವರನ್ನ ಮುಂದೆ ಇಟ್ಟುಕೊಳ್ತಾ ಇದ್ದಾನೆ. ಅಲ್ಲಿ ಯಾರು ಅವನಿಗೆ ವಿರುದ್ಧವಾಗಿ ಇರ್ಲಿಲ್ಲ ಪ್ರಿಯರೇ. ನಮಗೂ ಕೂಡ ಅನೇಕ ಪಾಪಗಳನ್ನ ಮಾಡುವುದಕ್ಕಾಗಿ, ತಪ್ಪುಗಳನ್ನ ಮಾಡುವುದಕ್ಕಾಗಿ, ಕೆಟ್ಟ ಹವ್ಯಾಸಗಳನ್ನ ಮಾಡುವುದಕ್ಕಾಗಿ ನಮ್ಮ ಮುಂದೆ ನಮ್ಮ ಮನೆಯಿಂದ ನಾವು ಹೊರಗೆ ಹೋದ್ವಿ ಅಂತಂದ್ರೆ ತುಂಬಾ ಪಾಪಗಳು ನಮ್ಮ ಕಣ್ಣು ಮುಂದೆ ಬರ್ತದೆ, ತುಂಬಾ ಪಾಪಗಳನ್ನ ಮಾಡುವುದಕ್ಕಾಗಿ ಅವಕಾಶ ಸಿಗ್ತದೆ. ಆದ್ರೂ ಕೂಡ ಯೋಸೇಫನ ಹಾಗೆ ನಾನು ನನ್ನ ದೇವರ ವಿರುದ್ಧವಾಗಿ, ಯಾವ ಮನುಷ್ಯರ ವಿರುದ್ಧವಾಗಿ ಅಲ್ಲ, ಯಾರೇ ನನ್ನ ತಂದೆ ತಾಯಿಗಳು ನೋಡ್ತಾ ಇದ್ದಾರಲ್ಲ, ನಾನು ಈ ತಪ್ಪು ಮಾಡುವುದಾದ್ರೆ ನನ್ನ ತಂದೆ ತಾಯಿ ಹೊಡಿತಾರೆ, ನನ್ನ ಅಣ್ಣ ಹೊಡಿತಾರೆ, ನೀವೊಂದು ಸ್ನೇಹದಿಂದ ನಾನು ಹೊರಗೆ ಬರ್ತಾನಿಲ್ಲ ಎಂಬುದಾಗಿ ಅನೇಕ ಬಾರಿ ನಮಗೆ ಈ ರೀತಿಯಾಗಿ ನಮಗೆ ತೊಂದರೆಗಳು ಆಗ್ತಾ ಇರ್ತದೆ ಪ್ರಿಯರೇ. ಆದ್ರೆ ಯೋಸೇಫನನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡುವುದಾದ್ರೆ, ಈ ದಿನ ನಮಗೆ ಫೇಸ್ಬುಕ್ಗಳಿದೆ, ವಾಟ್ಸಪ್ ಇದೆ, ಹಾಲೆಲೂಯ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸ್ವಲ್ಪ ನಾವು ಮೊಬೈಲ್ ತೆಗೆದುಕೊಂಡು ಕುತ್ಕೊಂಡ್ವಿ ಅಂತಂದ್ರೆ ಸಮಯ ಹೋಗಿದೆ ಗೊತ್ತಾಗಲ್ಲ, ಟೈಮ್ ಹೋಗಿದೆ ನಮ್ಗೆ ಗೊತ್ತಾಗಲ್ಲ. ಗಂಟೆ ಅದ್ರಲ್ಲಿ ಕುತ್ಕೊಂಡು ನಾವು ಸರ್ಚ್ ಮಾಡ್ತಾ ಇರ್ತೀವಿ, ಅದನ್ನ ನೋಡ್ತೀವಿ, ಇದನ್ನು ನೋಡ್ತೀವಿ. ಒಳ್ಳೇದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆದ್ರೆ ನಾವು ಆರಿಸಿಕೊಳ್ಬೇಕು. ದೇವರು ನಾನು ಯೋಚನೆ ಮಾಡುವುದು ಈ ರೀತಿಯಾಗಿ, ನಾನು ಮೊಬೈಲ್ ಹಿಡ್ಕೊಂಡೆ ಅಂತಂದ್ರೆ ಒಂದು ಕಡೆ ಸೈತಾನ್ ಇರ್ತಾನೆ, ಒಂದು ಕಡೆ ದೇವ್ರು ಇರ್ತಾರೆ. ಹಾಲೆಲೂಯ. ನಾನು ಸ್ವಲ್ಪ ಸಮಯ, ಒಂದು 5 ನಿಮಿಷ 10 ನಿಮಿಷ ಆದ್ಮೇಲೆ ನಾನು ನೋಡ್ತಾ ಇರುವಂತ ಸಮಯದಲ್ಲಿ ನನಗೆ ಅನಿಸ್ತದೆ, ಅಯ್ಯೋ ದೇವ್ರು ನಾನು ಇದನ್ನ ನೋಡ್ತಾ ಇದ್ದದನ್ನ ದೇವ್ರು ನನ್ನನ್ನ ನೋಡ್ತಾ ಇರ್ತಾರೋ ಏನು. ಒಂದು ಕಡೆ ಸೈತಾನ ನನ್ಗೆ ಪ್ರೇರೇಪಣೆ ಮಾಡ್ತಿರ್ತಾನೆ, ನೀನು ಅದನ್ನ ನೋಡು, ಇದನ್ನ ನೋಡು. ಯಾರಿಲ್ಲ ಮನೇಲಿ, ತಂದೆ ತಾಯಿ ಆಗ್ಲಿ, ನೀನು ಪಕ್ಕ ಯಾರು ಇಲ್ಲ, ಆದ್ರೆ ಯಾರಿಲ್ಲ, ನೀನು ನೋಡ್ತಾನೆ ಇರು ಎಂಬುದಾಗಿ ಸೈತಾನನು ನಮಗೆ ಆ ಒಂದು ಆಲೋಚನೆನ ತಂದು ಹಾಕ್ತಾ ಇರ್ತಾರೆ. ಆದ್ರೆ ನಮಗೆ ಗೊತ್ತಿರ್ಬೇಕು, ಯಾರು ನೋಡ್ತಾ ಇಲ್ಲ, ಯಾವೊಂದು ದೃಷ್ಟಿ ನಮ್ಮನ್ನ ನೋಡ್ತಾ ಇಲ್ಲ, ಆದ್ರೆ ದೇವರು ನನ್ನ ಪಕ್ಕದಲ್ಲಿ ಇದ್ದುಕೊಂಡು ನನ್ನನ್ನ ನೋಡ್ತಾ ಇದ್ದಾರೆ, ನನ್ನನ್ನ ಕಾಣ್ತಾ ಇದ್ದಾರೆ ಎಂಬುದ ಆ ಒಂದು ಅರಿವು ನಮಗೆ ಉಂಟಾಯಿತು ಅಂತಂದ್ರೆ ಗಂಟುಗಟ್ಟಲೆ ನಾವು ಫೋನಿನಲ್ಲಿ ಸಮಯವನ್ನ ಕಳೆಯುವುದಿಲ್ಲ ಪ್ರಿಯರೇ. ಹಾಲೆಲೂಯ. ಬಹಳ ಅವಕಾಶಗಳು, ಬರೀ ಮೊಬೈಲ್ ಅಷ್ಟೇ ಅಲ್ಲ, ತುಂಬಾ ಅವಕಾಶಗಳು ನಮ್ಮ ಮುಂದೆ ಇದೆ. ಆದ್ರೆ ನಾವು ಆರಿಸಿಕೊಳ್ಬೇಕು, ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ. ನಾವು ಅದನ್ನ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಸೈತಾನಿಗೆ ಅವಕಾಶನೇ ಮಾಡಿಕೊಳ್ಳುವುದಿಲ್ಲ. ನಮ್ಮ ಮನೆ ಬಿಟ್ಟು, ಇಲ್ಲದ್ರೆ ನಾವು ಮಾಡುವಂತ ನಮ್ಮ ಒಂದು ಆಫೀಸ್ನಲ್ಲಿ ಕೆಲಸ ಮಾಡಬಹುದು, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬಹುದು, ನಾವ್ ಎಲ್ಲೆಲ್ಲಿ ಕೆಲಸಗಳನ್ನ ಮಾಡ್ತೀವಲ್ಲ ಅಲ್ಲಿ ತುಂಬಾ ಪಾಪಗಳು ಇದೆ, ತುಂಬಾ ಪಾಪಗಳು. ಈಗಿನ ಕಾಲದಲ್ಲಿ ಎಲ್ಲಿ ಪಾಪ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆನೂ ಪಾಪ ತುಂಬಿಕೊಂಡ್ಬಿಟ್ಟಿದೆ ಪ್ರಿಯರೇ. ಬರೀ ಒಂದು ವ್ಯಭಿಚಾರ ಅಂತಲ್ಲ, ಆದ್ರೆ ಕಳ್ಳತನ ಆಗಿರಬಹುದು, ಸುಳ್ಳು ಹೇಳುವುದಾಗಿರ್ಬಹುದು, ಕೆಟ್ಟ ದೃಷ್ಟಿಯಿಂದ ಇನ್ನೊಬ್ಬರನ್ನ ನೋಡುವುದಾಗಿರ್ಬಹುದು, ಕೆಟ್ಟದಾಗಿ ವಿಚಾರ ಮಾಡಿಕೊಳ್ಳುವುದಾಗಿರ್ಬಹುದು, ಏನೇ ಆಗಿದ್ರು ಕೂಡ ಅದೆಲ್ಲ ಪಾಪ ಅಂದ್ರೆ ಪಾಪನೇ ರೀ. ಹಾಲೆಲೂಯ. ಆದ್ರೆ ಯೋಸೇಫ ಒಂದು ತಿಳ್ಕೊಂಡಿದ್ದ, ನಾನು ಹೊರದೇಶದಲ್ಲಿ ಇದ್ದೇನೆ ನಿಜ, ನನ್ನ ತಂದೆ ತಾಯಿ ನನ್ನನ್ನ ನೋಡ್ಲಿಕ್ಕೆ ಇಲ್ಲ,
ಎಲ್ಲ ಇದ್ರೂ ಕೂಡ ಆದ್ರೆ ದೇವರು ಒಬ್ಬ ಇದ್ದಾರೆ, ದೇವರು ನನ್ನನ್ನ ನೋಡ್ತಾ ಇದ್ದಾರೆ. ಈ ದಿನ ನಾನು ನಿಮಗೆ ಹೇಳುವುದೇನಂತಂದ್ರೆ, ಯಾರು ನಮ್ಮನ್ನ ನೋಡ್ತಾ ಇಲ್ಲ. ಹಾಲೆಲೂಯ. ಓದುವುದಕ್ಕಾಗಿ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿರ್ತೇವೆ, ಓದುವುದಕ್ಕಾಗಿ ಬೇರೆ ಕೆಲಸ ಮಾಡುವುದಕ್ಕಾಗಿ ನಾವು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗಿರ್ತೇವೆ. ಅಲ್ಲಿ ತುಂಬಾ ಪಾಪಗಳು ಇರ್ತದೆ ಪ್ರಿಯರೇ. ಹಾಲೆಲೂಯ. ಯಾರು ನನ್ನನ್ನ ನೋಡ್ತಾ ಇಲ್ಲ ಬಿಡು, ಯಾರು ನನ್ನನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಅನ್ಕೊಂಡು ನಾವು ಅನೇಕ ಪಾಪದಲ್ಲಿ ನಾವು ಬಿದ್ದು ಹೋಗ್ತೇವೆ. ಸೈತಾನನ ಅದೇ ನೋಡ್ತಾ ಇರ್ತಾನೆ, ಇವನನ್ನು ಯಾವ ರೀತಿಯಲ್ಲಿ ಏನ್ ಮಾಡಿ ನಾನು ಕೆಳಗೆ ದೊಬ್ಬಲಿ ಎಂಬುದಾಗಿ ಅವನು ನೋಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ನಮ್ಮ ಕಾಲುಗಳನ್ನ ಜಾರುವುದಕ್ಕಾಗಿ ನಾವು ಪಾಪದಲ್ಲಿ ಬಿದ್ದು ದೇವರಿಂದ ದೂರ ಹೋಗ್ಬೇಕೆಂಬುದಾಗಿ ಅವನ ಪ್ಲಾನ್ ಆಗಿರ್ತದೆ ಪ್ರಿಯರೇ. ಆದ್ರೆ ಈ ದಿನ ನಾವು ಒಪ್ಪಿಸಿಕೊಡೋಣ, ದೇವರ ವಿರುದ್ಧವಾಗಿ ನಾನು ಪಾಪ ಮಾಡುವುದಿಲ್ಲ, ದೇವರ ವಿರುದ್ಧವಾಗಿ ನಾನು ಕೆಟ್ಟದನ್ನ ಮಾತನಾಡುವುದಿಲ್ಲ, ದೇವರ ವಿರುದ್ಧವಾದದನ್ನ ನಾನು ನೋಡುವುದಿಲ್ಲ, ದೇವರ ವಿರುದ್ಧವಾದಂತ ಸ್ನೇಹವನ್ನ ನಾನು ಬೆಳೆಸುವುದಿಲ್ಲ, ದೇವರ ವಿರುದ್ಧವಾದಂತ ಸಂಬಂಧವನ್ನ ನಾನು ಇಟ್ಟುಕೊಳ್ಳುವುದಿಲ್ಲ, ದೇವರ ವಿರುದ್ಧವಾದಂತ ಕೆಟ್ಟ ಚಟಗಳನ್ನ ನಾನು ಮಾಡುವುದಿಲ್ಲ. ದೇವರೇ, ಯಾರೆಲ್ಲ ನೋಡ್ದಲೇ ಇರಬಹುದಪ್ಪ, ಆದ್ರೆ ನಿಮ್ಮ ಕಣ್ಣು, ನಿಮ್ಮ ದೃಷ್ಟಿ, ನಿಮ್ಮ ಒಂದು ಆಲೋಚನೆ ನನ್ನ ಪರವಾಗಿ ಇರುವಾಗ ದೇವರೇ, ನಾನು ಇದು ಯಾವುದನ್ನ ಮಾಡುವುದಿಲ್ಲ ಎಂಬುದಾಗಿ ದೇವರಿಗೆ ಒಪ್ಪಿಸಿಕೊಡೋಣ ಪ್ರೇರೆ. ಯೋಸೇಫನ ಹಾಗೆ ಕೆಲವೊಬ್ಬ ಅವನು ಆ ಒಂದು ಪಾಪದಿಂದ ಓಡಿ ಹೋದ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ಎಲ್ಲಿ ಪಾಪ ಅನಿಸ್ತಾ ಇರುತ್ತಲ್ಲ, ಆ ಕ್ಷಣ ಒಂದು ಕ್ಷಣ ನಾವಲ್ಲಿ ಇರಬಾರ್ದು ಪ್ರಿಯರೇ. ನಮಗೊಂದು ಮನಸ್ಸಾಕ್ಷಿ ಇದೆ. ಮನಸ್ಸಾಕ್ಷಿ ಅನ್ನುವಂಥದ್ದು ದೇವರು ಮಾತನಾಡುವಂಥದ್ದು. ದೇವರು ನಮ್ಗೆ ಎಚ್ಚರಗೊಳಿಸ್ತಾ ಇರ್ತಾರೆ, ದೇವರು ನಮ್ಮೊಟ್ಟಿಗೆ ಮಾತಾಡ್ತಿರ್ತಾರೆ. ಮಗಳೇ, ನೀನು ಇಲ್ಲಿರುವುದು, ಮಗನೇ ನೀನು ಇಲ್ಲಿರುವುದು ಸರಿಯಾದದಲ್ಲ, ಇಲ್ಲಿಂದ ನೀನು ಹೋಗು ಎಂಬುದಾಗಿ ಅನೇಕ ಬಾರಿ ನಮ್ಮೊಟ್ಟಿಗೆ ದೇವರು ಮಾತನಾಡಿದಾಗ್ಲೂ ಕೂಡ ಅದೇ ಪಾಪದಲ್ಲಿ, ಅಯ್ಯೋ ನಾನು ಓದೆ ಅಂತಂದ್ರೆ ಈ ಮನುಷ್ಯ ಏನ್ ಅನ್ಕೊಳ್ತಾನೋ ಏನೋ, ನಾನು ಓದೆ ಅಂತಂದ್ರೆ ನನ್ನ ಸ್ನೇಹಿತ ಏನ್ ಅನ್ಕೊಳ್ತಾನೆ ಏನೋ, ನಾನು ಓದೆ ಅಂತಂದ್ರೆ ನನ್ನ ಒಂದು ಆಫೀಸಿನ ಜನರು ಏನ್ ಅನ್ಕೊಳ್ತಾರೋ ಅಂತೇಳಿ ನಾವೊಂದು ಆಲೋಚನೆಯಿಂದ ಅವರನ್ನ ಮೆಚ್ಚಿಸುವುದಕ್ಕಾಗಿ ಆ ಪಾಪದಲ್ಲಿ ನಾವು ಅಲ್ಲಿ ಕೂತ್ಕೊಳ್ತೇವೆ ಪ್ರಿಯರೇ. ಆದ್ರೆ ಈ ದಿನ ನಾವು ಒಂದು ಪಾಪದಿಂದ, ಈ ದಿನ ಆ ಒಂದು ತಪ್ಪಿನಿಂದ ನಾವು ಹೊರಗೆ ಬರೋಣ. ಯೋಸೇಫನ ಬಗ್ಗೆ ನಾವು ಓದಿಕೊಳ್ಳುವುದಾದ್ರೆ, ಅವಳನ್ನ ಬಿಟ್ಟು ಅವಳು ಪೋಟಿಫರನ ಹೆಂಡತಿ ಅವಳ ಬಟ್ಟೆಯನ್ನು ಹಿಡ್ಕೊಂಡ್ಳಂತೆ. ಆ ಬಟ್ಟೆ ಹಿಡ್ಕೊಂಡ್ರು ಕೂಡ ಪಾಪ ಮಾಡುವುದಕ್ಕಾಗಿ ಅವನು ಮನಸ್ಸು ಮಾಡ್ಲಿಲ್ಲ, ಆದ್ರೆ ಓಡಿ ಹೋದ ಪ್ರಿಯರೇ. ಈ ದಿನ ನಾವು ಓಡಿ ಹೋಗ್ಬೇಕು. ಯಾವುದಕ್ಕೋಸ್ಕರ ಓಡಿ ಹೋಗ್ಬೇಕು? ಪಾಪ ಮಾಡೋದ್ರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ಓಡಿ ಹೋಗ್ಬೇಕು. ಯಾವೊಂದು ದೃಷ್ಟಿ, ಯಾರೇ ನಮ್ಮನ್ನ ಎಂತದೇ ದೃಷ್ಟಿಯಿಂದ ಅಯ್ಯೋ ಇವನಿಗೆ ಎಷ್ಟು ಸೊಕ್ಕು ಬಂದಿದೆ, ಇವನು ಹಿಂಗ ಮಾಡ್ತಾನೆ ಹಂಗ ಮಾಡ್ತಾನೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಯಾರನ್ನ ಮೆಚ್ಚಿಸುವುದು ಬೇಡ, ಆದ್ರೆ ದೇವರನ್ನ ಮೆಚ್ಚಿಸೋಣ. ಹಾಲೆಲೂಯ. ದೇವರನ್ನ ಮೆಚ್ಚಿಸುವಂತ ಕಾರ್ಯಗಳನ್ನ ಮಾಡೋಣ, ದೇವರಿಗೆ ಇಷ್ಟವಾದಂತ ಕಾರ್ಯಗಳನ್ನ ಮಾಡೋಣ ಪ್ರಿಯರೇ. ಬನ್ನಿ, ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡವರಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ದೇವರಿಗೆ ಹೇಳೋಣ, ಅನೇಕ ಬಾರಿ ಕರ್ತನೆ ನನಗೆ ಪಾಪ ಅನಿಸಿದಾಗ್ಯೂ ಕೂಡ ನಾನು ಆ ಒಂದು ಪಾಪದಲ್ಲೇ ಕೂತ್ಕೊಂಡೆ ದೇವರೇ. ಅನೇಕ ಬಾರಿ ನೀವು ನನ್ನ ವಾಕ್ಯದ ಒಟ್ಟಿಗೆ ನಾನು ಪ್ರಾರ್ಥನೆಯಲ್ಲಿ ಕೂತಾಗ ಇಂಥದನ್ನ ನೀನು ಮಾಡ್ತಾ ಇದ್ದೀಯೆಂಬುದಾಗಿ ನನಗೆ ಆಲೋಚನೆ ಬಂದ್ರೂ ಕೂಡ ನಾನು ಅದನ್ನ ನಾನು ಮಾಡುವುದಕ್ಕಾಗಿ ನನ್ನನ್ನು ನಾನು ಒಪ್ಪಿಸಿಕೊಟ್ಟೆಪ್ಪ. ಆದ್ರೆ ಈ ದಿನ ಕರ್ತನೆ ನಿಮ್ಮನ್ನ ನನ್ನ ಮುಂದೆ ಇಟ್ಟುಕೊಳ್ತೇನೆ ರಾಜ. ಇನ್ನು ಮುಂದೆ ಸ್ವಾಮಿ ದೇವರೇ, ಎಂತ ಪಾಪ ಬಂದ್ರೂ ಕೂಡ ಆ ಪಾಪದಲ್ಲಿ ನಾನು ಸಿಲುಕಿಕೊಳ್ಳದಂತೆ ನನಗೆ ಕೃಪೆ ಕೊಡು ಎಂಬುದಾಗಿ 1-2 ನಿಮಿಷಗಳ ಕಾಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ ಪ್ರಿಯರೇ. ಹಾಲೆಲೂಯ. ಯೇಸುವೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಈ ಒಂದು ಸುಂದರವಾದಂತ ಗಳಿಗೆಗಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತೇವಪ್ಪ. ದೇವರೇ, ಅನೇಕ ಬಾರಿ ಕರ್ತನೆ ಸ್ವಾಮಿ ನೀವು ನಮ್ಮೊಟ್ಟಿಗೆ ಮಾತನಾಡಿದಾಗ್ಯೂ ಕೂಡ ನಿಮ್ಮ ಮಾತಿಗೆ, ನಿಮ್ಮ ಶಬ್ದಕ್ಕೆ ನಾವು ಕಿವಿಗೊಡದೆ ಕರ್ತನೆ ದೇವರೇ, ಆ ಒಂದು ಪಾಪದಲ್ಲಿಯೇ ನಾವು ಮುಳುಗಿ ಕರ್ತನೆ ಅನೇಕ ಬಾರಿ ಸ್ವಾಮಿ ನಿಮ್ಮ ವಿರುದ್ಧವಾಗಿ ನಾವು ಪಾಪ ಮಾಡಿದ್ವಿ. ಆ ಒಂದು ಕಾರಣದಿಂದ ನಮ್ಮ ಶರೀರದಲ್ಲಿ ಅನಾರೋಗ್ಯಗಳು, ನಮ್ಮ ಕುಟುಂಬದಲ್ಲಿ ಶಾಪಗಳು, ದೇವರೇ ನಮ್ಮ ಕುಟುಂಬದಲ್ಲಿ ಕೊರತೆಗಳು ಬಂದಿರುವುದಾಗಿದ್ರೆ ಈ ಒಂದು ಸಮಯದಲ್ಲಿ ನಮ್ಮನ್ನ ಕ್ಷಮಿಸು ಕರ್ತನೆ ರಾಜ. ಯೋಸೇಫನ ಹಾಗೆ ಕರ್ತನೆ, ಆ ಯೌವನಸ್ಥನಾದಂತ ಯೋಸೇಫನು ಕರ್ತನೆ ಸ್ವಾಮಿ, ನನ್ನ ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಒಂದು ಪಾಪವನ್ನ ಬಿಟ್ಟು ಕರ್ತನೆ ದೇವರೇ, ಬಿಟ್ಟು ಕರ್ತನೆ ಹೋದ ಹಾಗೆ ಕರ್ತನೆ ರಾಜ, ನಮ್ಮನ್ನ ವೀಕ್ಷಿಸುತ್ತಿರುವಂತ ಜನರು ಯಾವೊಂದು ಪಾಪದಲ್ಲಿ, ಯಾವೊಂದು ಸೈತಾನನ ಬಲೆಯಲ್ಲಿ ಸಿಲುಕಿಕೊಂಡಿದ್ದಾರೋ ದೇವರಾತ್ಮನೆ, ಆ ಒಂದು ಪಾಪದಿಂದ ಸೈತಾನನ ಬಲೆಯಿಂದ ಕರ್ತನೆ ಹೊರಗೆ ಬರುವುದಕ್ಕಾಗಿ ದೇವರಾತ್ಮನೆ ನೀವು ಅವರಿಗೆ ಸಹಾಯ ಮಾಡ್ರಿ ಎಂಬುದಾಗಿ ನಾವು ಬೇಡ್ತಿದ್ದೇವಪ್ಪ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನೀವು ಉತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಲ್ಲ ಘನ ಮಾನ ಮಹಿಮೆಯನ್ನ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ
ನಂಬಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ನಾವು ಇನ್ನು ಮುಂದೆ ದೇವರಿಗೋಸ್ಕರ ಜೀವಿಸೋಣ ಪ್ರಿಯರೇ. ಇಷ್ಟು ದಿನ ನಾವು ನಮ್ಮ ಒಂದು ಜೀವಿತವನ್ನ ನಾವು ಜೀವಿಸಿದ್ದು ಸಾಕು, ಅದ್ರ ನಾವು ದೇವರಿಗೋಸ್ಕರ ಜೀವಿಸೋಣ. ಈ ದಿನ ನಿಮ್ಮನ್ನ ದೇವರ ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್ ಯು.